ಹಾಯ್ ಎವ್ರಿವಾನ್, ವೆಲ್ಕಮ್ ಟು ವೀಣಾ ದೀಕ್ಷಿ ವ್ಲಾಗ್. ಗೈಸ್, ಇವತ್ತು 5:30ಗೆ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗುವ ಅಂತೇಳಿ ಪ್ಲ್ಯಾನ್ ಹಾಕ್ಕೊಂಡಿದ್ದೇನೆ. ಅದಕ್ಕೆ ಮುಂಚೆ ಬೇಗ ಅಡುಗೆ ಕೋಣೆ ಕೆಲಸ ಎಲ್ಲ ಮುಗಿಸಬೇಕು. ಅದಕ್ಕಾಗಿ ಅಡುಗೆ ಕೋಣೆಗೆ ಬಂದು ಒಂದು ಲೋಟ ಬಿಸಿ ಬಿಸಿ ನೀರು ಕುಡಿದು ಬೆಳಗಿನ ಕೆಲಸವನ್ನು ಸ್ಟಾರ್ಟ್ ಮಾಡುವ ಅಂತೇಳಿ. ಇವತ್ತು ಬೆಳಗಿನ ಬ್ರೇಕ್ಫಾಸ್ಟಿಗೆ ಏನು ಮಾಡುವ ಅಂತೇಳಿ ಪ್ಲ್ಯಾನೇ ಹಾಕಿರಲಿಲ್ಲ. ಆದರೆ ಆಪ್ಷನ್ ಸುಮಾರಿತ್ತು. ಹಾಗಾಗಿ ಪುಳಿಯೋಗರೆ ಮಾಡುವ ಅಂತೇಳಿ ಇಲ್ಲಿ ಪುಳಿಯೋಗರೆಗೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಗೈಸ್, ಇವಾಗ ನಾನು ಹೂ ತಗೊಂಡಿದ್ದೇನೆ. ಇಲ್ಲಿ ದೇವಸ್ಥಾನಕ್ಕೆ ಹಾಗೂ ದೇವರ ಪೂಜೆ ಮಾಡಲಿಕ್ಕೆ ಗುಲಾಬಿ ಹೂ ಹಾಗೂ ಸೇವಂತಿಗೆ ಹೂ ತಗೊಂಡಿದ್ದೇನೆ. ಗೈಸ್, ಇಲ್ಲಿ ನೋಡಿದ್ದು ಸಣ್ಣ ಸಣ್ಣದಾಗಿ ತುಂಬ ಕ್ಯೂಟ್ ಆಗಿತ್ತು ಹೂ. ತುಂಬ ಕಲರ್ ಇತ್ತು, ಆಪ್ಷನ್ ಇತ್ತು. ನನಗೆ ಈ ಕಲರ್ ಏನೋ ಇಷ್ಟ ಆಯಿತು. ಹಾಗೂ ತುಂಬ ಈ ಹೂ ತುಂಬ ಫ್ರೆಶ್ ಆಗಿತ್ತು. ಅದಕ್ಕೋಸ್ಕರ ನಾನು ಇದನ್ನು ತೆಗೆದುಕೊಂಡಿದ್ದೇನೆ. ಗೈಸ್, ಬೆಳಗಿನ ಬ್ರೇಕ್ಫಾಸ್ಟ್ ಪುಳಿಯೋಗರೆ ರೆಡಿಯಾಗಿದೆ. ಇದಕ್ಕೆ ಕಾಂಬಿನೇಷನ್ ಆಗಿ ಸೆಂಡಿಗೆ ಕೂಡ ಮಾಡಿದ್ದೆ. ಗೈಸ್, ಇವಾಗ ನಾವು ಟೆಂಪಲ್ಗೆ ಹೋಗ್ತಾ ಇದ್ದೇವೆ. ಇಲ್ಲಿ ನಮ್ಮ ಮನೆ ಹತ್ರ ನಾನು ಮತ್ತು ವಿಹಾನ್ ಇಬ್ಬರು ಹೋಗ್ತಾ ಇದ್ದೇವೆ. ಶ್ಯಾಮ್ ಆಗ್ಲೆ ಶ್ಯಾಮ್ ಅಡ್ಡ ಬರಲಿ. ಗೈಸ್, ಟೆಂಪಲ್ಗೆ ಹೋಗಿ ಬರ್ತಾ ಇದ್ದೇವೆ. ಟೆಂಪಲ್ಗೆ ಹೋದರೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ, ಖುಷಿ ಸಿಗ್ತದೆ. ಅದಕ್ಕೋಸ್ಕರ ನಾವು ಟೆಂಪಲ್ಗೆ ಹೋಗ್ತಾ ಇವೆ. ಗೈಸ್, ಇಲ್ಲಿ ನೋಡಿ, ಇದು ಮಹಿಳೆಯರೆಲ್ಲ ಆಷಾಢ ಮಾಸದಲ್ಲಿ ತಲೆ ಮೇಲೆ ಸಾಂಪ್ರದಾಯಿಕವಾಗಿ ತಾಮ್ರದ ಬಿಂದಿಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇದು ದೇವರಿಗೆ ಸಲ್ಲಿಸುವ ವಿಶೇಷ ಪೂಜೆಯಾಗಿದೆ ಅಂತ. ಇಲ್ಲಿ ಹೆಂಗಸರೆಲ್ಲ ಹಳದಿ ಮತ್ತು ಕೆಂಪು ಸೀರೆ ಉಟ್ಟು ದೇವರಿಗೆ ಹರಕೆ ಸಲ್ಲಿಸ್ತಾ ಇದ್ದಾರೆ. ಗೈಸ್, ಇವಾಗ ಮಧ್ಯಾಹ್ನ ಊಟ ಮುಗಿಸಿ ಸಂಜೆ ಟೀ ಟೈಮಿಗೆ ಕಡಲೆಬೇಳೆ ವಡೆ ಮಾಡುವ ಅಂತೇಳಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ. ಇದಕ್ಕೆ ಕಡಲೆಬೇಳೆ, ಸಬ್ಬಸಿಗೆ ಸೊಪ್ಪು, ಕರಿಬೇವು ಸೊಪ್ಪು, ಶುಂಠಿ, ಹಸಿರು ಮೆಣಸಿನಕಾಯಿ, ಜೀರಿಗೆ ಮತ್ತು ಅಕ್ಕಿ ಹಿಟ್ಟು ಬೇಕಾಗ್ತದೆ. ಮತ್ತು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ ಬೆಳಿಗ್ಗೆ ಆ ಕಡಲೆಬೇಳೆಯನ್ನು ನೆನೆಲಿಕ್ಕೆ ಹಾಕಿದ್ದೆ. ಇವಾಗ ಇದನ್ನು ತರಿಯಾಗಿ ರುಬ್ಬಿ ಶುಂಠಿ, ಹಸಿರು ಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸಿ ಜಾರಿಯಲ್ಲಿ ಪುಡಿ ಮಾಡಿ ಇದಕ್ಕೆ ಹಾಕಬೇಕು. ನಂತರ ಎಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ, ಈಗ ಜೀರಿಗೆ, ಅಕ್ಕಿ ಹಿಟ್ಟು ಎಲ್ಲ, ಕರಿಬೇವು ಸೊಪ್ಪು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಕಡಲೆಬೇಳೆ ವಡೆ ರೆಡಿಯಾಗಿದೆ. ಬಿಸಿ ಬಿಸಿ ಟೀ ಜೊತೆ ತಿನ್ನುವ ಬನ್ನಿ. ಗೈಸ್, ಇವತ್ತು ನನ್ನ ಫ್ರೆಂಡ್ ಬರ್ತ್ಡೇ, ಹಾಗಾಗಿ ಅವರು ನಮಗೆ ಲಂಚಿಗೆ ಇನ್ವೈಟ್ ಮಾಡಿದರು. ಹಾಗಾಗಿ ನಾವು ಅವರ ಜೊತೆ ಹೋಗ್ತಾ ಇದ್ದೇವೆ.
ಹೆಂಗೆ Ayan, bye. Bye-bye. ಗೈಸ್, ಇದಾಗಿತ್ತು ನಮ್ಮ ಈ ದಿನದ ಸಂಭ್ರಮ. ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.